ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಚಿಕನ್ ಬಿರಿಯಾನಿ. ಎಲ್ರಿಗೂ ಇಷ್ಟಪಡುವಂತ ಚಿಕನ್ ಬಿರಿಯಾನಿ. ಇದು ನಾನು ಕೇರಳಗೆ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಮಾಡಿದಂತ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿತ್ತು. ಯಾಕೆ ನಾನು ಮನೆಗೆ ಬಂದು ಇದನ್ನ ಟ್ರೈ ಮಾಡಬಾರ್ದು ಅಂತೇಳಿ ಮಾಡಿದೆ. ತುಂಬಾ ತುಂಬಾ ಟೇಸ್ಟ್ ಆಗಿತ್ತು. ಅದಕ್ಕೆ ಇದನ್ನ ಯಾಕೆ ಎಲ್ರಿಗೂ ತೋರಿಸ್ಕೊಡ್ಬಾರ್ದು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೆ. ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಚಿಕನ್ ಬಿರಿಯಾನಿ ಅಂದ್ರೆ ಚಿಕನ್ ಬೇಕಾಗುತ್ತೆ. ಇದು ಸ್ಕಿನ್ಲೆಸ್ ಚಿಕನ್ 1 kg ಇದೆ, ವಾಶ್ ಮಾಡಿ ಇಟ್ಕೊಂಡಿರುವಂತದ್ದು. ನೆಕ್ಸ್ಟ್ ಬಂದು 200 ಗ್ರಾಮ್ಸ್ ಆಯಿಲ್ ತಗೊಂಡಿದ್ದೀನಿ. ಮತ್ತೆ 4 ದೊಡ್ಡ ದೊಡ್ಡ ಈರುಳ್ಳಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 6 ಚಕ್ಕೆ, 6 ಲವಂಗ, 6 ಯಾಲಕ್ಕಿನ ತಗೊಂಡಿದ್ದೀನಿ. ಮತ್ತೆ 4 ಟೇಬಲ್ ಸ್ಪೂನು ಮನೇಲೆ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 4 ಟೊಮೆಟೊ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1/4 ಕಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ಹಾಗೆ ಒಂದು ಖಾರ ಜಾಸ್ತಿ ಬೇಕು ಅನ್ನೋರು ಒಂದು 6 ರಿಂದ 8 ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು. ಹಾಗೆ 1/4 ಕಟ್ಟು ಪುದೀನನ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 200 ಗ್ರಾಮ್ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಬಂದು ನಾನು ತುಪ್ಪ ತಗೊಂಡಿದ್ದೀನಿ ಲಾಸ್ಟಲ್ಲಿ ಯೂಸ್ ಮಾಡೋದಕ್ಕೆ. ಹಾಗೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಮೇಯ್ನ್ ಆಗಿ ಬಂದು ನಾನು ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾಸುಮತಿ ರೈಸ್ನ ಈಗ ನೆನೆಸಿ ಇಟ್ಟಿದ್ದೀನಿ. ನಾನು 2 ಸರಿ ತೊಳೆದು ನೆನೆಸಿಟ್ಟಿದ್ದೀನಿ. ನಾವು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ತೊಳೆದಿಟ್ರೆ ಅಡುಗೆ ಅಲ್ಲಿ ನಾವು ಹಾಕೋ ಟೈಮ್ಗೆ ಬಂದು ಸಾಫ್ಟ್ ಆಗಿ ಅನ್ನ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೆ ಹೀಗೆ ನಾವು ತೊಳೆದು ಇಟ್ಕೋಬೇಕಾಗುತ್ತೆ. 1/2 ಅವರ್ ಅಕ್ಕಿ ನೆನಿಬೇಕಾಗುತ್ತೆ. ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲೊಂದು 2 kg ಅನ್ನ ಬೇಯುವಷ್ಟು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಎಣ್ಣೆ 200 ಗ್ರಾಮ್ಸ್ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. 1 kg ಬಿರಿಯಾನಿಗೆ 200 ಗ್ರಾಮ್ಸ್ ಆಯಿಲ್ ಬೇಕಾಗುತ್ತೆ. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ್ಮೇಲೆ ಚಕ್ಕೆ, ಲವಂಗ, ಯಾಲಕ್ಕಿ ಇದು 3ನೇ ಯೂಸ್ ಮಾಡ್ತಾ ಇರೋದು. 4 ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿತಾ ಇರ್ಬೇಕು. ಈಗೇನೆ ಎಣ್ಣೆನೇ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದೇ ಮಿನಿಟ್ ಫುಲ್ ಗೋಲ್ಡನ್ ಬ್ರೌನ್ ಆಗುತ್ತೆ. ನೋಡಿ, ಹೀಗೆ ಹುರಿಬೇಕು, ಕೈ ಬಿಡ್ದಿರ. ಗೋಲ್ಡನ್ ಬ್ರೌನ್ ಆದಷ್ಟು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಬಿರಿಯಾನಿ. ಈ ಟೈಮಲ್ಲಿ ಬಂದ್ಬಿಟ್ಟು ನಾವು ಈ ಗೋಲ್ಡನ್ ಬ್ರೌನ್ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀವಿ. 4 ಸ್ಪೂನ್ ಇದೆ. ಇದು 4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಸಣ್ಣ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ. ಕೆಳಗೆ ಹೊತ್ತಿರಂಗೆ ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬ್ರೌನ್ ಕಲರ್ ಆಗ್ತಾ ಬಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ಇದಕ್ಕೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್. ನೋಡಿ, ಈಗಲೇ ಒಳ್ಳೆ ಕಲರ್ ಬರುತ್ತೆ. ಯಾವುದೇ ರೀತಿಯ ನಾವು ಕೆಮಿಕಲ್ ರಹಿತ ಕಲರ್ನ ಆ್ಯಡ್ ಮಾಡ್ತಾ ಇಲ್ಲ. ನೋಡಿ, ಬಿರಿಯಾನಿ ಕೂಡ ಒಳ್ಳೆ ಕಲರ್ ಬರುತ್ತೆ. ಈಗ ಇದೇ ಸಮಯದಲ್ಲಿ ಬಂದು ನಾನು ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿನ ಇವಾಗಲೇ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ, ಈ ಕೊತ್ತಂಬರಿ ಸ್ಮೆಲ್ಲು ಬಿರಿಯಾನಿಯಲ್ಲಿ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಎಣ್ಣೆನ ಹಾಕೋದ್ರಿಂದ. ಕೊತ್ತಂಬರಿ ಚೆನ್ನಾಗಿ ಫ್ರೈ ಆಗಿದೆ ಆಯಿಲಲ್ಲಿ. ಈಗ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಫ್ಲೇವರು. ಈಗ ನಾನು ಈ ಟೈಮಲ್ಲಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟೊಮೆಟೊ ಬೇಯಕ್ಕೋಸ್ಕರ ನಾನು ಸ್ವಲ್ಪ 1 ಸ್ಪೂನ್ನ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡೆ ಆ್ಯಡ್ ಮಾಡ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಈಗ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಆಯಿಲಲ್ಲೇ ಚೆನ್ನಾಗಿ ಟೊಮೆಟೊ ಬೇಯಬೇಕು. ನೋಡಿ, ಈ ರೀತಿ ಆಯಿಲು ಬಿಡಬೇಕು. ಟೊಮೆಟೊ ಹಾಕಿದ್ಮೇಲೆ ಈ ರೀತಿ ಆಯಿಲ್ ಮೇಲೆ ಬರಬೇಕು. ಇದು ಇವಾಗ ರೆಡಿ ಆಗಿದೆ. ಟೊಮೆಟೊ ಎಲ್ಲ ಬೆಂದಿದೆ. ಈ ಟೈಮಲ್ಲಿ ಬಂದ್ಬಿಟ್ಟು ನಾವು
ಪುದೀನ ಇಟ್ಕೊಂಡಿದ್ವಲ್ಲ, ಪುದೀನ ಈಗ ಹಾಕ್ಬೇಕಾಗುತ್ತೆ. ಪುದೀನ ಹಾಕಿ ಮತ್ತೆ ನಾವು ಎಕ್ಸ್ಟ್ರಾ ಖಾರ ಬೇಕಾದವ್ರಿಗೆ ಈ ಹಸಿಮೆಣಸಿನ್ಕಾಯಿನ ಒಂದು 6 ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀವಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಫ್ರೈ ಮಾಡಿ ಆಗಿದ ತಕ್ಷಣ ಸ್ವಲ್ಪ 1 ನಿಮಿಷ ಸಾಕು. ಮತ್ತೆ ಈಗ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 200 ಗ್ರಾಮ್ ಮೊಸರು ಇದೆ. ಇದು ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು. ನಾನು ಹೀಗೆ ಬರುತ್ತೆ, ಒಂದು 30 ಸೆಕೆಂಡ್ ಅಲ್ಲೇ ಕುದಿ ಬರುತ್ತೆ. ಈಗ ಮೊಸರು ಹಾಕಿದ ತಕ್ಷಣ ಒಂದು ಕುದಿ ಬಂತು, ಸಾಕು ಇಷ್ಟೇನೆ. ಈಗ ಚಿಕನ್ ಆಡ್ ಮಾಡ್ತಾ ಇದ್ದೀನಿ. ಇದು 1 kg ಚಿಕನ್ ಇದೆ. ಇದು ಕೂಡ ಅಷ್ಟೇನೆ, ಒಂದು ಕುದಿ ಬರಬೇಕು. ಚಿಕನ್ ಹಾಕಿ ಒಂದು ಕುದಿ ಬರಬೇಕು. ಅಲ್ಲಿ ತನಕ ಮಸಾಲೆನಲ್ಲಿ ಒಂದು 2 ಮಿನಿಟ್ಸ್ ಬೇಯಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಇನ್ನೊಂದು ಸ್ಪೂನ್ ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಎರಡು ನಿಮಿಷ ಚಿಕನ್ ಮಸಾಲೆಲೆ ಸ್ವಲ್ಪ ಬೇಯಲಿ. ಮಸಾಲೆನಲ್ಲಿ ಬೇಯಕ್ಕೆ ಬಿಡಬೇಕು. ನಿಧಾನಾಗಿ ಸಣ್ಣ ಉರಿಲಿಟ್ಟು ಚಿಕನ್ ಬೇಯೋದಕ್ಕೆ ಬಿಡಬೇಕು. ಹೀಗೆ 2 ನಿಮಿಷ ಬೆಂದಿದೆ ಮಸಾಲೆನಲ್ಲೇ. ಈಗ ನಾನು 3/4 ಲೀಟರ್ ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿ ಒಂದೇ ಒಂದು ಕೈ ಹಿಂಗೆ ತಿರುಗಿಸಿ ಕೊಟ್ಟು ಈ ಚಿಕನ್ ಬೇಯೋದಕ್ಕೆ 60% ಬೇಯೋದಕ್ಕೆ 10 ರಿಂದ 15 ನಿಮಿಷ ಹಿಡಿಯುತ್ತೆ. 10 ರಿಂದ 15. ಅಷ್ಟರಲ್ಲಿ ನಾನು ಅಕ್ಕಿ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಪಕ್ಕದಲ್ಲಿ ನೀರಿಟ್ಟಿದ್ದೀನಿ. ಇದನ್ನ ಅಕ್ಕಿ ಬೇಯಿಸ್ಕೊಳ್ಳೋದು 2 ರಿಂದ 3 ನಿಮಿಷ ಅಕ್ಕಿ ಇದರಲ್ಲಿ ಬೇಯಿಸ್ಕೊಂಡು ಅಕ್ಕಿನ ಸೋಸ್ಕೊಂಡು ಇದಕ್ಕೆ ನಾನು ಹಾಕೊಂಡು ಸ್ಟೀಮ್ ಕೊಡ್ತೀನಿ. ನಾನು 15 ನಿಮಿಷ ಆಗಿದೆ. ಚಿಕನ್ 60% ಬೆಂದಾಗಿದೆ. ಹಾಗೆ ಇಲ್ಲಿ 3 ಲೀಟರ್ ನೀರ್ನ ಕುದಿಯಕ್ಕೆ ಇಟ್ಟಿದ್ರಿ, ಅದು ಕೂಡ ಕುದಿ ಬಂದಿದೆ. ಈಗ ಈ ನೀರಿಗೆ ಬಂದ್ಬಿಟ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಕ್ಕಿ ಬೇಯಿಸ್ಕೊಳ್ಳೋಕ್ಕೋಸ್ಕರ. ಉಪ್ಪು ಎಷ್ಟಿರ್ಬೇಕು ಅಂದ್ರೆ, ನಾವು ಟೇಸ್ಟ್ ನೋಡಿದ್ರೆ ಉಪ್ಪನ್ನ ಸ್ವಲ್ಪ ಉಪ್ಪು ಮುಂದೆ ಇರಬೇಕು. ಈಗ ಟೇಸ್ಟ್ ನೋಡ್ತೀನಿ. ಉಪ್ಪು ಹಾಕಾದ್ಮೇಲೆ ನಾನು ಟೇಸ್ಟ್ ನೋಡ್ತೀನಿ ನೀರಿಗೆ. ನೀರು ಉಪ್ಪಾಗಿದ್ದೇನೆ. ಅಕ್ಕಿ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಸಾಲ್ಟ್ನ. ಸ್ವಲ್ಪ ಉಪ್ಪು ಮುಂದೆ ಇರ್ಬೇಕಲ್ಲ, ಇನ್ನೊಂದು ಸ್ವಲ್ಪ ಉಪ್ಪನ್ನೇ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ 2 ರಿಂದ 3 ನಿಮಿಷ ಅಷ್ಟೇ ಈ ನೀರಿನಲ್ಲಿ ನಾವು ಬೇಯಿಸ್ಕೊಂಡು ತಗೊಳ್ತೀವಿ. ಈಗ ನಾನು ಅಕ್ಕಿನ ಕುದಿಯೋ ನೀರಿಗೆ ಹಾಕ್ತಾ ಇದ್ದೀನಿ. ಈಗ ಅಕ್ಕಿ ಹಾಕಿದ್ಮೇಲೆ ನಿಧಾನವಾಗಿ ಜೋರಾಗಿ ತಿರುಗಿಸಕ್ ಹೋಗ್ಬಾರ್ದು. ಸ್ಟವ್ ಹೈ ಫ್ಲೇಮಲ್ಲೇ ಇರಬೇಕು. 2 ರಿಂದ 3 ನಿಮಿಷ ಅಷ್ಟೇ ಇದನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ ಅಕ್ಕಿನ. ಯಾಕಂದ್ರೆ ಮಿಕ್ಕಿದ್ದು ಏನಿದ್ರು ಇಲ್ಲಿ ನೀರ್ ಇದೆಯಲ್ಲ, 3/4 ಲೀಟರ್ ನೀರ್ ಹಾಕಿದೀವಲ್ಲ ಬಿರಿಯಾನಿಯಲ್ಲಿ, ಈ ನೀರ್ನ ಅಬ್ಸರ್ವ್ ಮಾಡಿ ದಮ್ಮಲ್ಲಿ ಬೇಯುತ್ತೆ. 2 ನಿಮಿಷ ಆಯ್ತು ನೋಡಿ. ಅಕ್ಕಿ ಉದ್ದ ಆಗಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಬಾಸುಮತಿ ರೈಸು. ಈ ಸಮಯದಲ್ಲಿ ನಾವು ಇದನ್ನ ಬಸ್ಕೋಬೇಕಾಗುತ್ತೆ. ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬಾರ್ದು, ಅನ್ನ ಒಡೆದೋಗುತ್ತೆ. ಹಾಗೆ ಜಾಸ್ತಿನೂ ಕೈ ಆಡಿಸ್ಬಾರ್ದು, ಅಕ್ಕಿ ಹೊಡೆಯೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಈಗ ನಾನು ಅಕ್ಕಿನ ಬಸ್ಕೊಳ್ತಾ ಇದ್ದೀನಿ. ಈ ಫ್ಲೇಮು ಹಾಗೆ ಇರುತ್ತೆ. ಈ ಫ್ಲೇಮಲ್ಲಿ ನಾವು
ಹೆಂಚಿನ ಕಾಯಕ್ಕೆ ಇಡ್ತೀವಿ. ಯಾಕಂದ್ರೆ ಸ್ಟೀಮ್ ಇಡ್ಬೇಕಾದ್ರೆ ಹೆಂಚಿನ ಇಡಬೇಕಾಗುತ್ತೆ. ಮೊದಲೇ ಹೆಂಚಿನ ಕಾಯಕ್ಕೆ ಇಟ್ಕೊಳ್ತಾ ಇದೀವಿ. ಈಗ ನಾವು ಅಕ್ಕಿನ ಬಸ್ಕೊಳ್ತಾ ಇದೀವಿ. ಇದೆಲ್ಲ ಸ್ಲಿಮ್ ಅಲ್ಲಿ ಇಟ್ಟಿದ್ದೀನಿ. ಈಗ ಬಂದ್ಬಿಟ್ಟು ಅಕ್ಕಿನ ಬಂದ್ಬಿಟ್ಟು ನಾವು ಸೆಂಟ್ರಿಗೆ ಹಾಕ್ಬೇಕು. ಸೆಂಟ್ರಿಗೆ ಹಾಕಿದಾಗ ಪೀಸಸ್ ಎಲ್ಲ ಸೈಡ್ಗೆ ಹೋಗುತ್ತೆ. ಸೈಡ್ ಅಲ್ಲಿ ಅದು ದಮ್ ಆಗುತ್ತೆ. ಈಗ ಹೇಗೆ ತೋರಿಸ್ತೀನಿ ನೋಡಿ ಹೇಗೆ ಹಾಕ್ಬೇಕು ಅಂತೇಳಿ. ಇದು ಹಾಕಕ್ಕಿಂತ ಮುಂಚೆ ನಾನು ಸಣ್ಣ ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಬಂದ್ಬಿಟ್ಟು ಟೇಸ್ಟ್ ಕೊಡುತ್ತೆ, ಹಾಗೂ ಅಕ್ಕಿ ಬಂದ್ಬಿಟ್ಟು ಉದ್ರಾಗ ಆಗುತ್ತೆ ಅನ್ನ. ಇದನ್ನ ಒಂದೇ ಒಂದು ತಿರುವು ಕೊಟ್ಬಿಟ್ಟು ಈಗ ನಾನು ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಹಾಕೋ ಟೈಮಲ್ಲಿ ಫ್ಲೇಮ್ನ ಜೋರ್ ಮಾಡಬೇಕು. ಇನ್ನು ಸೆಂಟ್ರಲ್ಲಿ ಹಾಕಬೇಕು. ಸೆಂಟ್ರಲ್ಲಿ ಹೀಗೆ ಹಾಕಬೇಕು. ಸ್ವಲ್ಪ ಹೀಗೆ ಶೇಕ್ ಮಾಡಬೇಕು. ಅಕ್ಕಿ ಬಂದು ಸೆಂಟ್ರಲ್ಲಿ ಕುತ್ಕೋಬೇಕು. ಎಲ್ಲ ಇದನ್ನು ನಾನು 2 ರಿಂದ 3 ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಹಾಕಿಟ್ಕೋಬೇಕು ಕರೆಕ್ಟಾಗಿ. ಈಗ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ. ಹೆಂಚು ಚೆನ್ನಾಗಿ ಕಾಯ್ದಿದೆ. ಈಗ ಇಲ್ಲಿ ಜೋರಾಗಿ ಇಟ್ಟಿದ್ದೀನಿ ನಾನು. ಇದನ್ನ ಬಂದ್ಬಿಟ್ಟು 1 ನಿಮಿಷದಲ್ಲಿ ನಾನು ಇವಾಗ ಸ್ಲೋ ಮಾಡಿ ಕುದಿತಾ ಇರ್ಬೇಕು. ಯಾವುದೇ ಕಾರಣಕ್ಕೂ ಸ್ಲೋ ಮಾಡಬಾರ್ದು. ಹೆಂಚಿನ ಬಂದು ಹಿಂಗೆ ಇಡ್ತೀನಿ. ಇದು ಚೆನ್ನಾಗಿ ಬಿಸಿಯಾಗಿರೋ ಹಂಚು. ಈಗ ನಾನು ದಮ್ಗಿಡ್ತಾ ಇದ್ದೀನಿ. ಈ ರೀತಿ ದಮ್ಗಿಡ್ಬೇಕು. ಜೋರಾಗಿ ಇಡಬೇಕು. ದಮ್ಮಿಗೆ ಒಂದು 2 ನಿಮಿಷ ಜೋರಾಗಿ ಊರಿನಲ್ಲಿ ದಮ್ ಇರಬೇಕು. ಆಮೇಲೆ ಫುಲ್ಲು ಸ್ಲೋ ಮಾಡಬೇಕು. ಸ್ಲೋ ಮಾಡಿ 15 ನಿಮಿಷ ದಮ್ಮಿಗಿಡ್ಬೇಕಾಗುತ್ತೆ. ಈಗ ಇದು ದಮ್ಮಿಗಿಡ್ಬೇಕಾಗಿದ್ದು ನಾನು ಸ್ವಲ್ಪ ತುಪ್ಪನ 1-2 ಟೇಬಲ್ ಸ್ಪೂನ್ ತುಪ್ಪನ ಆಡ್ ಮಾಡ್ತಾ ಇದ್ದೀನಿ. ಜೋರ್ ಊರಿನಲ್ಲೇ ಇದೆ ಸ್ಟವ್. ಆಮೇಲೆ ನಾನು ಫುಲ್ಲು ಫ್ಲಿಮ್ಮಲ್ಲಿ ಇಡ್ತೀನಿ 15 ನಿಮಿಷ. ಈಗ ದಮ್ ಇಡೋದಕ್ಕೋಸ್ಕರ ರ್ಯಾಪರ್ ತಗೊಂಡು ನಾನು ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಟೀಮ್ ಚೆನ್ನಾಗಾಗುತ್ತೆ. ಹಾಗೆ ಸ್ಲೋ ಮಾಡ್ತಾ ಇದ್ದೀನಿ ನಾನು. ಸ್ಟವ್ ಕೂಡ ಫ್ಲಿಮ್ಮಲ್ಲಿ ಇಡ್ತಾ ಇದ್ದೀನಿ. ಈ ರೀತಿ ಸ್ಟೀಮ್ ಇಡಬೇಕು. ಹಾಗೆ ನಾವು ಸೋಸ್ಗೊಳಿಸಿ ನೀರು ಅದನ್ನ ಮೇಲೆ ಇಡೋದ್ರಿಂದ ದಮ್ಮು ಎಲ್ಲೂ ಹೋಗಲ್ಲ. ದಮ್ಮು ಚೆನ್ನಾಗಿ ಕಟ್ಟುತ್ತೆ. ಆಗ ಚೆನ್ನಾಗಿ ರೈಸ್ ಕುಕ್ ಆಗುತ್ತೆ. ರೈಸು ಮತ್ತೆ ಚಿಕನ್ 40% ಕುಕ್ ಆಗುತ್ತೆ. 15 ರಿಂದ 20 ನಿಮಿಷ ತನಕ ಈ ರೀತಿ ಸ್ಲಿಮ್ ಅಲ್ಲೇನೆ ಬಿರಿಯಾನಿ ದಮ್ಮಲ್ಲಿ ಇಡ್ಬೇಕು. ಆಗಿದೆ. ದಮ್ಮಲ್ಲಿ ಇಟ್ಟು ಮೇಲಿರೋ ಅನ್ನನ ಸ್ವಲ್ಪ ಉಲ್ಟಾ ಹಾಕಿ ಕೊಡೋಣ. ಅದು ದಮ್ಮಲ್ಲಿ ಸ್ವಲ್ಪ ಬೇಯಿದೆ. ಹೀಗೆ ನಿಧಾನವಾಗಿ ತೆಗಿಬೇಕು. ಇರೋದು ಬಿಸಿಯಾಗಿರುತ್ತೆ, ಉಗಿ ಬಡಿಯುತ್ತೆ, ನೋಡ್ಕೊಂಡು ತೆಗಿಬೇಕು. ನೋಡಿ ಈ ರೀತಿ ನೋಡಿ ಚೆನ್ನಾಗಿ ದಮ್ ಆಗಿದೆ ಅಂತೇಳಿ ಮೇಲೆ ಇರೋ ಅನ್ನನು ಈಗ ಸ್ವಲ್ಪ ಉಲ್ಟಾ ಹಾಕಿ ಕೊಡ್ಬೇಕಾಗುತ್ತೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಉದ್ದುದ್ದಾಗಿ ನೋಡಿ ಎಷ್ಟು ಚೆನ್ನಾಗಿ ದಮ್ಮ ಆಗಿದೆ. ಈ ರೀತಿ ಸುತ್ತಾನು ಒಂದೊಂದು ಲೇಯರ್ನ ನೀವು ಉಲ್ಟಾ ಹಾಕಿ ಕೊಡ್ಬೇಕು. ಮೇಲಿರೋ ಅಕ್ಕಿ ಸ್ವಲ್ಪ ಕುಕ್ ಆಗ್ಲಿ ಅಂತೇಳಿ. ನೋಡ್ದ ಅಕ್ಕಿಯೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿ ಸ್ಮೂತ್ ಆಗಿ. ಈಗ ಇನ್ನು 5 ನಿಮಿಷ ದಮ್ಮಲ್ಲಿ ಇದಕ್ಕೆ ಬಿಡಬೇಕು.
ಮತ್ತೆ ಇದೇ ರೀತಿ ಹಾಕಿ ಕ್ಲೋಸ್ ಮಾಡಿದ್ರು ದಮ್ಮಲ್ಲಿ ಇಡಬೇಕು. ಕ್ಲೋಸ್ ಮಾಡಿ ಇನ್ನ 5 ನಿಮಿಷ ಇದೇ ರೀತಿ ದಮ್ಮಲ್ಲಿರ್ಲಿ. ಆಮೇಲೆ ಓಪನ್ ಮಾಡಿ ನೋಡೋಣ, ಸರ್ವ್ ಮಾಡೋಣ. ಈಗ ನಿಧಾನ ತೆಗೀರಿ, ಉಗ್ಗಿ ಬಡಿಯುತ್ತೆ, ಏನಾಗಿರುತ್ತೆ ದಮ್ಮಲ್ಲಿ ಇಟ್ಟಿರೋದ್ರಿಂದ. ಈಗ ಅನ್ನ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನನ್ನ ಮೇಲೆ ಊಟ ಮಾಡಿ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ನೋಡ್ತಾ ಇದ್ದೀರಾ, ನೋಡಿ ಕೆಳಗೆ ತನಕ ಅನ್ನ ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಒಂದು ಪೀಸ್ನ ತೋರಿಸ್ತೀನಿ ನಿಮಗೆ. ಮಸಾಲ ಕೂಡ ಇದೆ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಪ್ಲೇಟಿಗೆ ಸರ್ವ್ ಮಾಡೋದಕ್ಕೆ ಹಾಕೊಳ್ಳೋಣ. ಹೀಗಾಗಿ ಸಾಫ್ಟ್ ಆಗಿ ದಮ್ಮಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ, ನೋಡಿ ರೈಸ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಚಿಕನ್ ನೋಡಿ ಹಾಗೆ ನೋಡಿ ಎಷ್ಟು ಜ್ಯೂಸಿ ಆಗಿ, ನೋಡಿ ಸಾಫ್ಟ್ ಆಗಿ. ನೋಡಿ ದಮ್ ಬಿರಿಯಾನಿ ಚಿಕನ್ದು ತುಂಬಾ ಚೆನ್ನಾಗಿ, ನೋಡಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ತಿನ್ನಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇದನ್ನ ಮಾಡಿ ತಿನ್ನೋಡಿ, ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿ. ಹಾಗೆ ಬಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬಂದ್ಬಿಟ್ಟು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಬಂದ್ಬಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.